ಹನುಮಂತಪ್ಪನವರು ಆಗಮಿಸುತ್ತಿದ್ದಾರೆ. ಎಲ್ಲ ಪೋಷಕರು, ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಎದ್ದು ನಿಂತು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಗೌರವ ಸೂಚಿಸಬೇಕಾಗಿ ವಿನಂತಿಸುತ್ತೇನೆ. ಜೊತೆಯಲ್ಲಿ ಪ್ರಖ್ಯಾತ ಸಮಾಜ ಸೇವಕರಾದ ಶ್ರೀಯುತ ಹನುಮಂತಪ್ಪನವರು, ಗೌರವಾನ್ವಿತ ಅತಿಥಿಗಳಾದ ಶ್ರೀಮತಿ ರಾಜೇಶ್ವರಿ SVS ಹಾಗೂ ಶ್ರೀಮತಿ ಚಂದ್ರಕಲಾ N ಸಹ ಆಗಮಿಸುತ್ತಿದ್ದಾರೆ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ ಡಿಗ್ನಿಟರಿ. ಕಾಂತರಾಜ್ ಅವರು ಹಾಗೂ ಕೃಷ್ಣಣ್ಣನವರು ವೇದಿಕೆಯ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಾಂತರಾಜ್ ರವರು ಸಹ ವೇದಿಕೆಯ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಿಘ್ನ ನಿವಾರಕನಾದ ಗಣೇಶನು ನಮ್ಮ ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಯುವಂತೆ ಆಶೀರ್ವದಿಸಬೇಕೆಂಬ ಹಾರೈಕೆಯೊಂದಿಗೆ ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಪ್ರೌಢಶಾಲೆಯ ಮಕ್ಕಳು. ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಸಾಧಿಸಿದ ರಾಜ್ಯ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಸಂದ ರಣದಲ್ಲಿ ಗಣನಾಥ, ಸಂದ ರಣದಲ್ಲಿ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರುರಂಗ ವಿಠಲನ ಪಾದ, ಮಂಗಳ ಮೂರುತಿ ಗುರುರಂಗ ವಿಠಲನ ಪಾದ, ಹಿಂಗದೆ ಭಜಿಪೆ ಗಣನಾಥ, ಹಿಂಗದೆ ಭಜಿಪೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ, ಮೊದಲ್ ವಂದಿಪೆ ನಿನಗೆ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಥ್ಯಾಂಕ್ ಯು. ಭಕ್ತಿಪೂರ್ಣವಾಗಿ ಹಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. Now I request our faculty ಶ್ರೀಮತಿ ವಿವೇಕಾನಂದ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಇಟ್ಸ್ ಆ ರಿಕ್ವೆಸ್ಟ್ ಸರ್, ಪ್ಲೀಸ್. ನಮ್ಮ ಸಂಸ್ಕೃತಿಯಲ್ಲಿ ದೀಪಕ್ಕೆ ಅದರದೇ ಆದ ಮಹತ್ವ ಮತ್ತು ವೈಶಿಷ್ಟ್ಯವಿದೆ. ಇಂತಹ ಅಜ್ಞಾನ ನಾಶಕವಾದ, ಜ್ಞಾನದ್ಯೋತಕವಾದ ದೀಪವನ್ನು ಬೆಳಗಿಸುವುದರ ಮೂಲಕ ಈ ದಿನದ ಕಲಾತರಂಗ್ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ವಿನಂತಿಸಿಕೊಳ್ಳುತ್ತೇನೆ. ಪೋಷಕರೆಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮದ ಪ್ರಾರಂಭಕ್ಕೆ ಪ್ರೋತ್ಸಾಹಿಸಬೇಕೆಂದು ವಿನಂತಿ.
ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. Thank you all. Now, I request our faculty Srimati Ashita to welcome the gathering. ನಮ್ಮ ಜ್ಞಾನದೀಪ್ತಿ ಶಾಲೆಯ ಕಲಾ ತರಂಗ್ 2023-24 ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಈ ಕಲಾ ತರಂಗ್ನ ಅಧ್ಯಕ್ಷತೆ ವಹಿಸಿರುವ ಮುಖ್ಯ ಅತಿಥಿಗಳಾಗಿ ಹಾಗೂ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲ ಗಣ್ಯರಿಗೂ ನಲ್ಮೆಯ ಮಕ್ಕಳಿಗೂ ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಸುಸ್ವಾಗತವನ್ನು ಬಯಸುತ್ತೇನೆ. ಕಲಾ ತರಂಗ್ 2023-24 ಈ ಸಾಂಸ್ಕೃತಿಕ ಕಾರ್ಯಕ್ರಮವು ನಮ್ಮ ಶಾಲೆಯ ಮಕ್ಕಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಯನ್ನು ಚಿಲುಮೆಯ ಕಾರಂಜಿಯಂತೆ ಹೊರಹೊಮ್ಮಿಸಲು ಒಂದು ಅತ್ಯುತ್ತಮ ವೇದಿಕೆಯಾಗಿದೆ. ವಿದ್ಯಾರ್ಥಿಗಳು, ಶಿಕ್ಷಕರು, ಆಡಳಿತ ವರ್ಗದವರು, ಪೋಷಕರು, ಶಾಲೆಯ ಅಭಿಮಾನಿಗಳು ಹೀಗೆ ನಾವೆಲ್ಲರೂ ಕೂಡಿ ವಿಜೃಂಭಣೆಯಿಂದ ಆಚರಿಸುವ ಈ ಶಾಲಾ ಹಬ್ಬವೇ ಕಲಾ ತರಂಗ್. ನಮ್ಮ ಜ್ಞಾನದೀಪ್ತಿ ಶಾಲೆಯ 2023-24 ಸಾಲಿನಲ್ಲಿ ಆಚರಿಸುತ್ತಿರುವ ಕಲಾ ತರಂಗ್ ಕಾರ್ಯಕ್ರಮದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಹಾಗೂ ಜನಪ್ರಿಯ ಶಾಸಕರಾದ ವಿಜಯನಗರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರ ಹೆಸರು ಈಗಾಗಲೇ ಕ್ಷೇತ್ರದ ಜನರಿಗೆ ತಿಳಿದಿರುವ ವಿಷಯ. ಅನೇಕ ಸಮಸ್ಯೆಗಳನ್ನು ಹೊತ್ತು ತರುವ ಜನರಿಗೆ ಸೂಕ್ತವಾದ ಪರಿಹಾರವನ್ನು ಒದಗಿಸುವುದಲ್ಲದೆ ಅವರಿಗೆ ನ್ಯಾಯವನ್ನು ಒದಗಿಸುವುದು ಇವರ ದಿನನಿತ್ಯದ ಕಾರ್ಯಕ್ರಮವಾಗಿದೆ. ಹಾಗೂ ಬರುವ ಎಲ್ಲ ಜನರಿಗೂ ಉಪಹಾರ, ಊಟ ಮುಂತಾದ ಸೌಕರ್ಯಗಳನ್ನು ಒದಗಿಸಿ ಅವರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕಲ್ಪಿಸುವುದು ಇವರ ವೈಶಿಷ್ಟ್ಯತೆಯಾಗಿದೆ. ಬಡವ ಬಲ್ಲಿದರೆನ್ನದೆ ಎಲ್ಲರನ್ನೂ ಸಮಾನತೆಯಿಂದ ಕಾಣುವ ದೊಡ್ಡ ಗುಣ ಇವರಲ್ಲಿ ಹಾಸುಹೊಕ್ಕಾಗಿದೆ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪ್ರೋತ್ಸಾಹಿಸಲು ಅನೇಕ ರೀತಿಯ ವಿದ್ಯಾರ್ಥಿ ವೇತನವನ್ನು ನೀಡುವುದಲ್ಲದೆ ಬಡವರ ಬಂಧು ಎಂಬ ಹೆಸರನ್ನು ಗಳಿಸಿಕೊಂಡು ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾಜ ಸೇವಕರೆಂದು ಹೆಸರು ಗಳಿಸಿರುತ್ತಾರೆ. ಹಾಗೂ ಜನಪ್ರಿಯ ಶಾಸಕರಾಗಿ ಆರಿಸಿ ಬಂದಿರುವುದು ಈ ಕ್ಷೇತ್ರದ ಜನರಿಗೆ ಹೆಮ್ಮೆಯ ವಿಷಯವಾಗಿದೆ. ಕ್ಷೇತ್ರದ ಶಾಸಕರಾಗಿ ಆರಿಸಿ ಬಂದ ಮೇಲೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಂಡಿರುವುದಲ್ಲದೆ ಜನರ ಅನುಕೂಲಕ್ಕಾಗಿ ನಾಗರಿಕ ಸೌಲಭ್ಯಗಳಾದ ಉತ್ತಮವಾದ ರಸ್ತೆ, ಕುಡಿಯುವ ನೀರಿನ ಸೌಕರ್ಯ, ಬಸ್ ನಿಲ್ದಾಣಗಳ ಆಧುನೀಕರಣ ಹಾಗೂ ಕುವೆಂಪು ರಂಗಮಂದಿರದಲ್ಲಿ ಮಕ್ಕಳಿಗೆ ಆಟವಾಡಲು ಅನೇಕ ಸೌಕರ್ಯಗಳನ್ನು ಒದಗಿಸಿರುವುದು ಒಂದು ಶ್ಲಾಘನೀಯ. ಮತ್ತು ಶಿಥಿಲವಾದ ಅಂಬೇಡ್ಕರ್ ಭವನವನ್ನು ಪುನರ್ ನಿರ್ಮಾಣಿಸಲು ಕ್ರಮ ಕೈಗೊಂಡಿರುವುದು ಒಂದು ಶ್ಲಾಘನೀಯ ವಿಚಾರವಾಗಿದೆ. ಹೀಗೆ ಹಲವು ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದ ಜನತೆಯ ಒಳಿತಿಗಾಗಿ ನಡೆಸಿಕೊಂಡು ಬರುತ್ತಿರುವ ಕೆಲವೇ ನಾಯಕರಲ್ಲಿ ಅತ್ಯುತ್ತಮರಾಗಿರುತ್ತಾರೆ. ತಾವು ಆಗರ್ಭ ಶ್ರೀಮಂತರಾದರೂ ತಮ್ಮ ಶ್ರೀಮಂತಿಕೆಯನ್ನು ತೋರ್ಪಡಿಸದೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಕಾರ್ಯಗಳನ್ನು ಯಶಸ್ವಿಗೊಳಿಸುವಲ್ಲಿ ಕಂಕಣಬದ್ಧರಾಗಿರುವುದರಿಂದ ಕ್ಷೇತ್ರದ ಜನರು ಇವರನ್ನು 3 ಬಾರಿ ವಿಧಾನಸಭೆಗೆ ಆಯ್ಕೆ ಮಾಡಿರುತ್ತಾರೆ. ಹಾಗೂ ಉತ್ತಮ ಕೆಲಸ ಕಾರ್ಯಗಳನ್ನು ಕೈಗೊಂಡು ದಕ್ಷ ಶಾಸಕರೆಂದು ಹೆಸರು ಗಳಿಸಿರುವುದು ನಮ್ಮ ಈ ಕ್ಷೇತ್ರದ ಅದೃಷ್ಟವೇ ಸರಿ. ಕಳೆದ ಬಾರಿ ವಿಧಾನಸಭೆಗೆ ಆಯ್ಕೆಯಾದಾಗ ಇವರ ದಕ್ಷ ಕೆಲಸಗಳನ್ನು ಅಂದಿನ ಮುಖ್ಯಮಂತ್ರಿಗಳು ಗಮನಿಸಿ ವಸತಿ ಸಚಿವರನ್ನಾಗಿ ಮಾಡಿದ್ದು
ಒಂದು ಹೆಮ್ಮೆಯ ಸಂಗತಿ. ತಮಗೆ ಈ ದಿನದಂದು ಎಷ್ಟೇ ಕೆಲಸ ಕಾರ್ಯಕ್ರಮಗಳಿದ್ದರೂ ನಮ್ಮ ಶಾಲೆ ಮತ್ತು ಕ್ಷೇತ್ರದ ಜನರ ಮೇಲೆ ಹಾಗೂ ಮಕ್ಕಳ ಮೇಲೆ ಅಭಿಮಾನವಿಟ್ಟು ಈ ಸಮಾರಂಭಕ್ಕೆ ತಾವು ಆಗಮಿಸಿರುವುದಕ್ಕೆ ನಾವುಗಳು ತಮಗೆ ಆಭಾರಿಯಾಗಿರುತ್ತೇವೆ. ಇಂತಹ ಮೇಧಾವಿ ನಾಯಕರು ಈ ಕಲಾ ತರಂಗ್ ಸಂಭ್ರಮಕ್ಕೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಸವಿನಯದಿಂದ ಪ್ರಾರ್ಥಿಸುತ್ತಾ ಈ ಶುಭ ಸಮಾರಂಭಕ್ಕೆ ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಾಪಕ ವೃಂದದವರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಎಲ್ಲ ನಾಗರಿಕರ ಪರವಾಗಿ ಈ ಪುಷ್ಪಮಾಲೆಯನ್ನು ಅರ್ಪಿಸುವುದರ ಮೂಲಕ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಜ್ಞಾನದೀಪ್ತಿ ಶಾಲೆಯಲ್ಲಿ ಆಚರಿಸುತ್ತಿರುವ ಕಲಾ ತರಂಗ್ ಶಾಲಾ ವಾರ್ಷಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಸಮಾರಂಭಕ್ಕೆ ಮೆರುಗು ನೀಡಿರುವ ಸನ್ಮಾನ್ಯ ಶ್ರೀ ಎಂ ಲಕ್ಷ್ಮೀನಾರಾಯಣರವರು ಈ ಭಾಗದ ಎಲ್ಲ ಜನತೆಗೆ ಚಿರಪರಿಚಿತರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಗೌರವಾನ್ವಿತ ಉಪಮಹಾಪೌರರಾಗಿದ್ದಾಗ ತಾವು ಮಾಡಿದ ಸೇವೆ ಅತ್ಯಂತ ಶ್ಲಾಘನೀಯವಾಗಿದ್ದು ಎಲ್ಲ ಜನತೆಯ ಆದರ ಅಭಿಮಾನಗಳಿಗೆ ನೀವು ಪಾತ್ರರಾಗಿರುತ್ತೀರಿ. ನಿಮ್ಮ ಈ ಸೇವೆಯು ಕೇವಲ ನಾಗರಿಕ ಸೌಲಭ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಸಾಮಾಜಿಕ ಹಾಗೂ ಧಾರ್ಮಿಕ ವಲಯಕ್ಕೂ ನಿಮ್ಮ ಸೇವೆಯನ್ನು ವಿಸ್ತರಿಸಿಕೊಂಡು ಆದರ್ಶ ನಾಯಕರೆಂಬ ಕೀರ್ತಿಗೆ ಪಾತ್ರರಾಗಿರುತ್ತೀರಿ. ಹಾಗೂ ಇಂದು ಸಹ ನೀವು ನಾಗರಿಕ, ಧಾರ್ಮಿಕ ಹಾಗೂ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಇರುವವರೆಂದು ತಿಳಿಸುವುದಕ್ಕೆ ನಮಗೆ ಹೆಮ್ಮೆ ಎನಿಸುತ್ತಿದೆ. ತಮಗೆ ಎಷ್ಟೇ ಕೆಲಸ ಕಾರ್ಯದ ಒತ್ತಡವಿದ್ದರೂ ಈ ಸಾಂಸ್ಕೃತಿಕ ಕಲಾ ಸಂಭ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಆಡಳಿತ ಮಂಡಳಿಯ ಅಧ್ಯಾಪಕರ, ವಿದ್ಯಾರ್ಥಿಗಳ, ಪೋಷಕರ ಹಾಗೂ ಎಲ್ಲ ನಾಗರಿಕರ ಪರವಾಗಿ ನಮ್ರತೆಯಿಂದ ವಿನಂತಿಸಿಕೊಳ್ಳುತ್ತಾ ಈ ಕಲಾ ತರಂಗ್ ಸಾಂಸ್ಕೃತಿಕ ಸಂಜೆಗೆ ತಮಗೆ ಆದರದ ಹಾಗೂ ಆತ್ಮೀಯ ಸುಸ್ವಾಗತವನ್ನು ಬಯಸುತ್ತಾ ಆದರದಿಂದ ಈ ಪುಷ್ಪಮಾಲೆಯನ್ನು ಅರ್ಪಿಸುತ್ತಿದ್ದೇವೆ. ಮಾನ್ಯ ಶ್ರೀ ಹನುಮಂತಪ್ಪನವರು ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ವಿಜಯನಗರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರ ಒಡನಾಡಿಯಾಗಿದ್ದು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ನಾರಾಯಣಮೂರ್ತಿಯವರಿಗೆ 30 ವರ್ಷದಿಂದ ಸ್ನೇಹಿತರಾಗಿದ್ದು ಜ್ಞಾನದೀಪ್ತಿ ಆಂಗ್ಲ ಮಾಧ್ಯಮ ಶಾಲೆಯ ಅಭಿವೃದ್ಧಿಗೆ ಪೂರಕರಾಗಿರುತ್ತಾರೆ. ನಮ್ಮ ಶಾಲೆಗೆ ಯಾವುದೇ ವಿಧವಾದ ತೊಡಕುಗಳು ಎದುರಾದರೆ ಕೂಡಲೇ ಶಾಲೆಯ ಬಳಿ ಬಂದು ಪರಿಹರಿಸುತ್ತಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಸರ್ವಥಾ ಈ ಭಾಗದ ಜನರಿಗೆ ಉತ್ತಮವಾದ ಸೇವೆಯನ್ನು ಮಾಡುವುದು ಇವರ ದೃಢ ಸಂಕಲ್ಪವಾಗಿದೆ. ಇವರು ಈ ಕ್ಷೇತ್ರದ ಜನರಿಗೆ ನಾಗರಿಕ ಸೌಲಭ್ಯವನ್ನು ಕಲ್ಪಿಸಲು ಮುಂದೆ ಬರುವ ದಿನಗಳಲ್ಲಿ ಉತ್ತಮವಾದ ಅಧಿಕಾರಕ್ಕೆ ಬರಲಿ ಎಂದು ಈ ಕಲಾ ತರಂಗ್ ಸಂಭ್ರಮದ ಪರವಾಗಿ, ಜನತೆಯ ಪರವಾಗಿ ಆಶಿಸುತ್ತಾ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಈ ಪುಷ್ಪಮಾಲೆಯನ್ನು ಅರ್ಪಿಸುತ್ತಿದ್ದೇವೆ. SVS ರವರು MBA ಪದವೀಧರೆಯಾಗಿದ್ದು ಇವರು ವಿಪ್ರೋ GE ಹೆಲ್ತ್ ಕೇರ್ನಲ್ಲಿ ಮ್ಯಾನೇಜರ್ ಆಗಿ ಸತತ ನಮ್ಮ ಶಾಲೆಯ ಆತ್ಮೀಯ ಪೋಷಕರಾಗಿರುತ್ತಾರೆ. ಇವರು ತಮಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಶಾಲೆಯ ಹಾಗೂ ಮಕ್ಕಳ ಮೇಲೆ ಅಭಿಮಾನವಿಟ್ಟು ಕಲಾ ತರಂಗ್ ಸಾಂಸ್ಕೃತಿಕ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿ
ಒಂದು ವಿಶಿಷ್ಟವಾದ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಇವರಿಗೆ ಶಾಲೆಯ ಪರವಾಗಿ, ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ, ಪೋಷಕರು ಹಾಗೂ ಮಕ್ಕಳ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇವೆ ಹಾಗೂ ಗೌರವಪೂರ್ವಕವಾಗಿ ಪುಷ್ಪಮಾಲೆಯನ್ನು ಅರ್ಪಿಸುತ್ತೇವೆ. ಶ್ರೀಮತಿ ಎನ್ ಚಂದ್ರಕಲಾರವರು BSc B.Ed ಪದವೀಧರೆಯಾಗಿದ್ದು ಸೈಂಟ್ ಫ್ಲವರ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಭೌತಶಾಸ್ತ್ರದ ಶಿಕ್ಷಕಿಯಾಗಿ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಪ್ರಸ್ತುತ ಇವರು ಪದ್ಮನಾಭನಗರದಲ್ಲಿರುವ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ದಕ್ಷತೆಯಿಂದ ಕೆಲಸವನ್ನು ನಿರ್ವಹಿಸುತ್ತಿದ್ದು ನಮ್ಮ ಶಾಲೆಯ ಆತ್ಮೀಯ ಪೋಷಕರು ಸಹ ಆಗಿರುತ್ತಾರೆ. ಇವರು ಸಹ ತಮಗೆ ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಶಾಲೆಯ ಹಾಗೂ ಮಕ್ಕಳ ಮೇಲೆ ಅಭಿಮಾನವಿಟ್ಟು ಕಲಾ ತರಂಗ್ ಸಾಂಸ್ಕೃತಿಕ ಸಮಾರಂಭಕ್ಕೆ ಅತಿಥಿಗಳಾಗಿ ಆಗಮಿಸಿ ಒಂದು ವಿಶಿಷ್ಟವಾದ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಇವರಿಗೆ ಶಾಲೆಯ ಪರವಾಗಿ, ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ, ಪೋಷಕರು ಮತ್ತು ಮಕ್ಕಳ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತಾ ಗೌರವಪೂರ್ವಕವಾಗಿ ಈ ಪುಷ್ಪಮಾಲೆಯನ್ನು ಅರ್ಪಿಸುತ್ತಿದ್ದೇವೆ. ಶ್ರೀಯುತ ಎಂ ಕೃಷ್ಣಪ್ಪರವರ ಜೊತೆಗಿತ್ತು ಎಲ್ಲ ಸಮಾಜ ಕಾರ್ಯಗಳಲ್ಲಿಯೂ ಶ್ರೀಯುತರಾದ ಕೃಷ್ಣಣ್ಣ ಅವರು ಸಹ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಇವರಿಗೆ ಕಲಾ ತರಂಗ್ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಗೌರವಪೂರ್ವಕವಾಗಿ ಈ ಪುಷ್ಪಗುಚ್ಛವನ್ನು ಅರ್ಪಿಸುತ್ತೇವೆ. ಶ್ರೀಯುತ ಎಂ ಕೃಷ್ಣಪ್ಪರವರ ಜೊತೆಗಿದ್ದು ಎಲ್ಲ ಸಮಾಜ ಕಾರ್ಯಗಳಲ್ಲೂ ತೊಡಗಿಸಿಕೊಂಡಂತಹ ಮತ್ತೋರ್ವರಾದ ಕಾಂತರಾಜು, ಮಹನೀಯರಾದ ಕಾಂತರಾಜು ಅವರು ಸಹ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಇವರಿಗೂ ಕಲಾ ತರಂಗ್ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಗೌರವಪೂರ್ವಕವಾಗಿ ಈ ಪುಷ್ಪಗುಚ್ಛವನ್ನು ಅರ್ಪಿಸುತ್ತೇವೆ. ಹಾಗೆಯೇ ಶ್ರೀಯುತ ಎಂ ಕೃಷ್ಣಪ್ಪರವರ ಜೊತೆಗಿದ್ದು ಎಲ್ಲ ಸಮಾಜ ಕಾರ್ಯಗಳಲ್ಲೂ ತೊಡಗಿಕೊಂಡಂತಹ ಮತ್ತೋರ್ವ ಮಹನೀಯರಾದ ಶ್ರೀಯುತ ವಿವೇಕಾನಂದರು ಸಹ ಈ ಕಲಾ ತರಂಗ್ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪರವಾಗಿ ಇವರಿಗೆ ಆದರಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇವೆ ಹಾಗೂ ಗೌರವಪೂರ್ವಕವಾಗಿ ಈ ಪುಷ್ಪಗುಚ್ಛವನ್ನು ಅರ್ಪಿಸುತ್ತೇವೆ. ಜ್ಞಾನದೀಪ್ತಿ ಶಾಲೆಯ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶ್ರೀಮತಿ ವಸುಧಾ ಸುಬ್ಬಣ್ಣ ಅವರಿಗೆ ಆಡಳಿತ ಮಂಡಳಿ, ಮಕ್ಕಳು, ಪೋಷಕರು ಹಾಗೂ ಅಧ್ಯಾಪಕ ವೃಂದದ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇವೆ. ಶಾಲೆಯ ಎಲ್ಲ ಆಗುಹೋಗುಗಳಿಗೆ ಬದ್ಧರಾಗಿ ಆಡಳಿತವು ಸುಸೂತ್ರವಾಗಿ ನಡೆಯಲು ಇವರು ಕಾರಣೀಭೂತರಾಗಿರುತ್ತಾರೆ. ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಕಲಾ ತರಂಗ್ಗೆ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆಗಮಿಸಿರುವುದು ನಮಗೆ ಒಂದು ಹೆಮ್ಮೆಯ ಸಂಗತಿ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಆದರಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಎಲ್ಲ ಕಾರ್ಯಕ್ರಮದ ರೂವಾರಿಗಳು ಹಾಗೂ ನಮ್ಮ ಶಾಲೆಯ ಗೌರವಾನ್ವಿತ ಕಾರ್ಯದರ್ಶಿಗಳಾಗಿದ್ದ ಶ್ರೀಮತಿ ಪ್ರಮೀಳಾಬಾಯಿ ಅವರಿಗೆ
ನಾನು ತುಂಬ ಹೃದಯದ ಸ್ವಾಗತವನ್ನು ಎಲ್ಲರ ಪರವಾಗಿ ಬಯಸುತ್ತೇನೆ ಹಾಗೂ ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಪ್ರಸ್ತುತ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಪದ್ಮಿನಿ ಅವರಿಗೂ, ನಮ್ಮ ಶಾಲೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ಶ್ರೀ ನಾರಾಯಣಮೂರ್ತಿಯವರಿಗೂ ಹಾಗೂ ಟ್ರಸ್ಟಿಗಳಾದ ಶ್ರೀಮತಿ ಚಂದ್ರಿಕಾರವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಪುಷ್ಪವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ರುಕ್ಮಿಣಿಯವರನ್ನು ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಲತಾ ಮತ್ತು ಶ್ರೀಮತಿ ಕೋಮಲಾರವರನ್ನು ನಮ್ಮ ಕಲಾ ತರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಪುಷ್ಪವನ್ನು ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲ ಉಪಾಧ್ಯಾಯ ವೃಂದಕ್ಕೆ ಮತ್ತು ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಪೋಷಕರಿಗೆ ಮತ್ತು ಹಳೆ ವಿದ್ಯಾರ್ಥಿ ವೃಂದಕ್ಕೆ ಈ ಕಲಾ ತರಂಗ್ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸುಸ್ವಾಗತ, ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. Thank you. Focus on excellence in academics. One should also not forget the intellectual, emotional, cultural and social development of the students. We are an institution of academic excellence, teaching and leading our students to build strong character, courage, confidence and intellectual competence to assume proactive leadership roles as global citizens. Now, I request Head of the institution, Srimati Rukmini, to present the annual report. ಈ ದಿನ ನಾನು ಜ್ಞಾನದೀಪ್ತಿ ಎಂಬ ಹೆಮ್ಮರ ಬೀಜಾಂಕುರವಾಗಿ ಹಂತ ಹಂತವಾಗಿ ಬೆಳೆದ ಕಿರು ಪರಿಚಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಮೊಟ್ಟ ಮೊದಲನೆಯದಾಗಿ 1989ರಂದು ನಮ್ಮ ಜ್ಞಾನದೀಪ್ತಿ ಶಾಲೆಯನ್ನು ಪ್ರಾರಂಭಿಸಲು ಕರ್ನಾಟಕ ಘನ ಉಚ್ಚ ನ್ಯಾಯಾಲಯವು ಆದೇಶಿಸಿದಂತೆ ಕರ್ನಾಟಕ ಸರ್ಕಾರವು ಶಾಲೆಯ ಪ್ರಾರಂಭಕ್ಕೆ ತನ್ನ ಅನುಮತಿಯನ್ನು ನೀಡಿತು. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಅಗತ್ಯವಾದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನಮ್ಮ ಶಾಲೆಯು ವ್ಯವಸ್ಥಿತ ರೀತಿಯಲ್ಲಿ ಒದಗಿಸಿದೆ. ನಮ್ಮ ಶಾಲೆಯು SSLC ಪರೀಕ್ಷೆಯಲ್ಲಿ ಕಳೆದ 15 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆಯುತ್ತಿದ್ದು, ಈ ವರ್ಷ ಅಂದರೆ 2022-23ರ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದು ಉತ್ತೀರ್ಣರಾಗಿರುತ್ತಾರೆಂದು ಬಹಳ ಹೆಮ್ಮೆಯಿಂದ ಹೇಳಬಯಸುತ್ತೇನೆ. ಇಂತಹ ಪ್ರತಿಭೆಗಳನ್ನು ಪ್ರತಿ ವರ್ಷವೂ ಶಾಲಾ ವತಿಯಿಂದ ಪುರಸ್ಕರಿಸಲಾಗುತ್ತದೆ. ಈ ಪ್ರತಿಭೆಗಳ ಜ್ಞಾನಾರ್ಜನೆಗಾಗಿ ನಮ್ಮ ಶಾಲೆಯು ಅನೇಕ ಉತ್ತಮ ರೀತಿಯ ಸೌಲಭ್ಯಗಳನ್ನು ಒದಗಿಸಿದೆ. ಗ್ರಂಥಾಲಯವು ಶೈಕ್ಷಣಿಕ ಕಾರ್ಯದ ಹೃದಯ ಎಂಬ ಮಾತಿನಂತೆ ನಮ್ಮಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಪುಸ್ತಕಗಳನ್ನೊಳಗೊಂಡ ಗ್ರಂಥಾಲಯವೂ ಇದೆ. ಪ್ರಯೋಗಗಳಿಂದಲೇ ವಿಜ್ಞಾನದ ಬೆಳವಣಿಗೆ,
ಈ ಬೆಳವಣಿಗೆಗೆ ಅನುಕೂಲಕರವಾದ ಪ್ರಯೋಗಶಾಲೆಯಿಂದ ಪ್ರಯೋಜನವನ್ನು ಪಡೆದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ವತಿಯಿಂದ ಆಯೋಜಿಸಲಾಗಿದ್ದ ಅಂತರ ಪ್ರೌಢಶಾಲಾ ವಿಜ್ಞಾನ ನಾಟಕದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಪಾರಿತೋಷಕಗಳನ್ನು ಪಡೆದಿದ್ದೇನೆ ಎಂಬುದನ್ನು ಹೆಮ್ಮೆಯಿಂದ ಹೇಳುತ್ತೇನೆ. ಕೇವಲ ಪ್ರಯೋಗಶಾಲೆಯಲ್ಲದೆ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಭೂಪಟ, ನಕ್ಷೆ, ಚಿತ್ರಪಟಗಳು ಹಾಗೂ ಮಾಡೆಲ್ಗಳ ಸಂಗ್ರಹವಿದೆ. ಆಟದಲ್ಲಿ ಪಾಠ ಎನ್ನುವ ಹಾಗೆ ನಮ್ಮ ನರ್ಸರಿ ಮಕ್ಕಳು ಪ್ಲೇ ವೇ ಮೆಥಡ್ ಮೂಲಕ ಆಡುತ್ತಾ ಪಾಠವನ್ನು ಕಲಿಯುತ್ತಿದ್ದಾರೆ. ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಪ್ರತಿ ವರ್ಷವೂ ವಿವಿಧ ಬಗೆಯ ಚಟುವಟಿಕೆಗಳನ್ನು ಏರ್ಪಡಿಸಲಾಗುತ್ತದೆ. ಶೈಕ್ಷಣಿಕ ಹಾಗೂ ಶೈಕ್ಷಣೇತರ ಚಟುವಟಿಕೆಗಳಿಗೆ ನಮ್ಮಲ್ಲಿ ಉತ್ತಮವಾದ ಸಭಾಂಗಣದ ವ್ಯವಸ್ಥೆ ಇದೆ. ಅಂತರಶಾಲಾ ಸಾಂಸ್ಕೃತಿಕ ಸ್ಪರ್ಧೆಗಳಿಗೂ ಸಹ ನಮ್ಮ ಶಾಲಾ ಮಕ್ಕಳಿಗೆ ಆದ್ಯತೆ ಮತ್ತು ಪ್ರೋತ್ಸಾಹವನ್ನು ನೀಡುತ್ತೇವೆ. ಈ ವರ್ಷ ಸ್ನೇಹ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಚಿತ್ರಕಲೆ ಹಾಗೂ ರಸಪ್ರಶ್ನೆ ಸ್ಪರ್ಧೆಗಳಲ್ಲಿ ದ್ವಿತೀಯ ಬಹುಮಾನಗಳನ್ನು ಗಳಿಸಿರುತ್ತಾರೆ. ನಮ್ಮ ಶಾಲೆಯಲ್ಲಿ ELC ಮತದಾರ ಸಾಕ್ಷರತಾ ಸಂಘವನ್ನು ಸ್ಥಾಪಿಸಿ ಮಕ್ಕಳಲ್ಲಿ ಮತದಾನದ ಅರಿವನ್ನು ಮೂಡಿಸಲು ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ELC ವತಿಯಿಂದ ಆಯೋಜಿಸಲಾಗಿದ್ದ ಅಂತರ ಪ್ರೌಢಶಾಲಾ ಸ್ಪರ್ಧೆಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹೆಲ್ದಿ ಮೈಂಡ್ ಈಸ್ ಇನ್ ಹೆಲ್ದಿ ಬಾಡಿ ಎಂದೆನ್ನುವ ರೀತಿಯಲ್ಲಿ ಕೇವಲ ನಮ್ಮ ಶಾಲೆ ಶೈಕ್ಷಣಿಕ ಅಭಿವೃದ್ಧಿಗೆ ಮಾತ್ರವಲ್ಲದೆ ಕ್ರೀಡೆಗೂ ಸಹ ಸಮಾನ ಆದ್ಯತೆ ನೀಡಿದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ನಮ್ಮ ಶಾಲೆಯ ಮಕ್ಕಳು ಅಂತರ್ಶಾಲಾ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಸಾಧನೆಯನ್ನು ಮಾಡುತ್ತಾ ಬಂದಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ದಕ್ಷಿಣ ವಲಯ 1ರ ವತಿಯಿಂದ ಆಯೋಜಿಸಲಾಗಿದ್ದ ಥ್ರೋಬಾಲ್ ಕ್ರೀಡಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಲಯ ಹಾಗೂ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿ ಅಭಿಷೇಕ್ ಎಸ್ ಕರ್ನಾಟಕ ಸ್ಟೇಟ್ ಥ್ರೋಬಾಲ್ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರಕ್ಕೆ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಇಂದಿನ ಯುಗ ಕಂಪ್ಯೂಟರ್ ಯುಗ. ಈ ಆಧುನಿಕ ಜಗತ್ತಿಗೆ ಪೂರಕವಾಗಿ 1ರಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ಕಂಪ್ಯೂಟರ್ ಎಜುಕೇಷನ್ ಅನ್ನು ಸಂಪೂರ್ಣವಾಗಿ ನೀಡಲಾಗುತ್ತಿದೆ. ದೇಶ ಸುತ್ತು ಕೋಶ ಓದು ಎನ್ನುವ ಹಾಗೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷವೂ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸುತ್ತೇವೆ. ಇದು ಅವರ ಜ್ಞಾನಸೂತ್ರಕ್ಕೆ ಪೂರಕವಾಗಿದೆ. ನಮ್ಮ ಶಾಲೆಯು ಕೊರೋನಾ ಎಂಬ ಮಹಾಮಾರಿಯು ತಲೆ ಎತ್ತಿ ನಿಂತ ಸಂದರ್ಭದಲ್ಲಿಯೂ ಸಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸಿ ಮಕ್ಕಳ ಭವಿಷ್ಯಕ್ಕೆ ಯಾವುದೇ ತೊಂದರೆಯಾಗದಂತೆ ಆನ್ಲೈನ್ ಮೂಲಕ ಪಾಠ ಪ್ರವಚನಗಳನ್ನು ಮಾಡಿ ಉತ್ತಮ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿ ಈ ಬಡಾವಣೆಯಲ್ಲಿಯೇ ಅತ್ಯುತ್ತಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಇದಲ್ಲದೆ ನಮ್ಮ ಶಾಲೆಯು ಗೂಗಲ್ ರಿವ್ಯೂಸ್ನಲ್ಲಿ 5ಕ್ಕೆ 4.5 ರೇಟಿಂಗ್ ಅನ್ನು ಪಡೆದಿದೆ ಎಂಬುದನ್ನು ನಾನು ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ. ಕ್ಷಕಿರಣದಂತೆ ಕರ್ಮವೆಸಗುವವನೇ ಶಿಕ್ಷಕ. ಇಂತಹ 45ಕ್ಕೂ ಹೆಚ್ಚು ತರಬೇತಿ ಪಡೆದಿರುವ ಅನುಭವಿ ಶಿಕ್ಷಕ ಶಿಕ್ಷಕಿಯರು ಇದ್ದು ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಆಡಳಿತ ಮಂಡಳಿಯವರು ಈ ಶಿಕ್ಷಕರಿಗೆ ಸದಾ ಉತ್ತಮ ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಶಾಲೆಯ ಏಳಿಗೆಗೆ ಕಾರಣರಾಗಿದ್ದಾರೆ. ಇದಕ್ಕೆ ಕಾರಣೀಕೃತರಾದ ನನ್ನ ನೆಚ್ಚಿನ ಸಹ ಉಪಾಧ್ಯಾಯರು, ಪೋಷಕ ವರ್ಗ, ಹಿತೈಷಿಗಳು ಮತ್ತು ಸಾರ್ವಜನಿಕರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತೇನೆ. ತಮ್ಮೆಲ್ಲರ ಪ್ರೇರಣೆ ಹಾಗೂ ನೇತೃತ್ವದಲ್ಲಿ ನಮ್ಮ ಶಾಲೆಯು ಯಶಸ್ಸಿನ ಪಥದತ್ತ ಸಾಗುತ್ತಿದೆ. ಹೀಗೆ ಜ್ಞಾನವೆಂಬ ದೀಪದ ಕಾಂತಿಯಿಂದ ಈ ಸಮಸ್ತ ಜಗತ್ತನ್ನು ಪ್ರಜ್ವಲಿಸಿ ಎಂದು ಆಶಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ವರದಿ ಮಂಡಿಸುವ ಮೂಲಕ ಈ ವರ್ಷದ ಕಾರ್ಯಚಟುವಟಿಕೆಯ ಸಮಗ್ರ ಚಿತ್ರಣ ತಂದ ತಮಗೆ ಅನಂತ ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಜ್ಞಾನದೀಪ್ತಿ ಶಾಲೆಯಲ್ಲಿ ಆಟೋಟ ಸ್ಪರ್ಧೆಗಳು ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಈಗಾಗಲೇ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗಿದೆ. ಪ್ರತಿ ವರ್ಷವೂ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಂಪ್ರದಾಯ ನಮ್ಮ ಜ್ಞಾನದೀಪ್ತಿ ಶಾಲೆಯದು. ಅದರಂತೆಯೇ ಶೈಕ್ಷಣಿಕ ವರ್ಷ ಅಂದರೆ 2019-20 2022-23 ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಹೆಸರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳಲಿದ್ದಾರೆ ಶ್ರೀಮತಿ ಶ್ವೇತಾ. Success is not the key to happiness. Happiness is the key to success. If you love what you are doing, you will be successful. Good evening, everyone. ಪ್ರತಿ ವರ್ಷವೂ ನಮ್ಮ ಶಾಲೆಯ ಮಕ್ಕಳು SSLC ಬೋರ್ಡ್ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಪಡೆದುಕೊಂಡು ಶ್ರೇಷ್ಠ ದರ್ಜೆಯಲ್ಲಿ ಉತ್ತೀರ್ಣರಾಗುತ್ತಿದ್ದಾರೆ. 100ಕ್ಕೆ 100ರಷ್ಟು ಫಲಿತಾಂಶವನ್ನು ನಮ್ಮ ಶಾಲೆಯು ಪ್ರತಿ ವರ್ಷವೂ ಪಡೆಯುತ್ತಾ ಬಂದಿದೆ. ಹಾಗೆಯೇ ಈ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದು ಅತಿ ಹೆಚ್ಚು ಮಕ್ಕಳು ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದಾರೆಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಹೀಗೆ ಅತಿ ಹೆಚ್ಚು ಅಂಕ ಪಡೆದು ಅತ್ಯುತ್ತಮ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸುವುದು ನಮ್ಮ ಶಾಲೆಯಲ್ಲಿ ನಡೆದು ಬಂದಂತಹ ವಾಡಿಕೆಯಾಗಿದೆ. ಈ ನಮ್ಮ ಮಕ್ಕಳ ಸಾಧನೆ ಓವರ್ ದ ಗುಡ್ ಅಚೀವ್ಮೆಂಟ್ ಇನ್ SSLC ಎಕ್ಸಾಮಿನೇಷನ್ in the academic year 2019-20, our Gnanadipti student Rachana NS has excelled by scoring 116 marks out of 625 with 98.4%. I would like to call upon Rachana NS with a big round of applause. I request our Honorable MLA Sir M. Krishnappa to honor the students. She has secured 123 marks in first language, 97 in second language, out in third language, 98 marks in mathematics, 100 out of 100 in science, and 97 marks in social science. The next student is Shravya. She has secured 613 marks out of 625 with 98%. She has scored 124 marks in first language, 96 marks in second language, 100 out of 100 in third language, 97 in mathematics, 96 marks in science, 100 out of 100 in social science. Now, I would like to call upon Sharanya N. She has secured 610 marks out of 625 with 97.6%. She has secured 124 marks in first language, 99 in second language, 96 marks in mathematics, 99 in science, 97 marks in social science. Give her a big round of applause. Now, let us call upon the toppers of the academic year 2020-21. Lekan P. Gowda has excelled by scoring 606 marks out of 625 with 96.9%. He has scored 120 marks in first language, 96 in second language, 100 out of 100 in third language, 98 marks in mathematics, 94 in science, 98 marks in social science. Our next student is Nitya D, who has secured 602 marks out of 625 with 96.3%.
Here, she has scored 120 marks in first language, 94 in second language, 98 marks in third language, 98 in mathematics, 96 marks in science, 96 in social science. Followed by, I call upon Srujan M, who has scored 596 marks out of 625 with 95.36%. He has secured 120 marks in first language, 98 in second language, 98 marks in third language, 92 in mathematics, 90 in science, 98 in social science. Thank you, sir, for awarding our talented youth. Now, I would like to call upon the toppers of the academic year 2021-22 to receive the honor. Now, I request our respected chief guest, Shri M. Lakshmi Narayan, to honor the students. I would like to call upon Rachana Pradeep, who has secured 111 marks out of 625 with 97.9%. She has scored 121 marks in first language, 99 in second language, 100 out of 100 in third language, 94 marks in mathematics, 98 in science, 99 marks in social science. Give her a big round of applause. Followed by, I call upon Sai Charita KV. She has scored 111 marks out of 625 with 97.7%. She has scored 125 out of 125 in first language, 98 in second language, 98 in third language, 98 marks in mathematics, 95 in science, 96 in social science. The next student is Haripriya M. She has scored 610 marks out of 625 with 97.6%. Give her a big round of applause. The next academic year 2022-23, Bhavana K. Murthy has excelled by scoring 614 marks out of 625 with 98.24%. She has scored 124 marks in first language, 99 in second language, 99 marks in third language, 98 in mathematics, 97 in science and 97 in social science. Let us call upon Sahana K. She has secured 610 marks out of 625 with 97.6%. She has scored 125 out of 125 in first language, 99 marks in second language, 100 out of 100 in third language, 89 in mathematics, 98 in science, 99 in social science. The next student is Bhumika KS. She has scored 607 marks out of 625 with 97.12%. She has scored 123 marks in first language, 99 in second language, 100 out of 100 in third language, 92 in maths, 98 in science, 95 marks in social science. Thank you, sir, for awarding our top scorers. Now, I would like to call upon the students who have secured highest marks in class 9th for the academic year 2022-23. Now, I request our respected chief guest, Shri Hanumantappa, to honor the students. Now, let us call upon Pradyumna VP, who has secured 587 marks out of 600 with 97.8%. Give him a big round of applause. Followed by Yashwant P, who has scored 572 marks out of 600 with 95.3%. Thank you, sir, for awarding our rising stars. I would like to congratulate all the students who received the honor
I hope this will be an inspiration for all other upcoming students. Thank you one and all. ಧನ್ಯವಾದಗಳು ಶ್ವೇತಾ. ಶಾಲಾ ಮಕ್ಕಳಿಗೆ ಪ್ರಶಸ್ತಿಯನ್ನು ವಿತರಿಸಿದ ಎಲ್ಲಾ ಗಣ್ಯರಿಗೂ ಶಾಲೆಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. Attitude determines altitude. The right attitude takes us to the perfect altitude in life. There are certain children who, with their behavior, tenacity, enthusiasm, and hard work, stand apart from the crowd. Jnanadipti Institutions has a tradition to recognize such children and give them the prestigious Best Student Award. This is to motivate and inspire others too to do so. I now call upon Srimati Shambhavi to announce such wonderful gems of our school. A good student is someone who uses a quiet voice, respect others, follow direction, and ready to learn. The best student asks questions. The best student is a hard worker. The best student is involved. The best student is a leader. The best student is motivated. The best student is problem solver. The best student seizes opportunities. The best student has a support system. The best student is trustworthy. The truth is that characteristic make them the best student. To your surprise, we have 4 best students in this academic year. Now, I would like to announce the besties of our institution. First, I would like to call upon Ashwin Rajanna of class 10th, son of Shri Rajanna N and Shrimati Kamalamma. Give him a big round of applause. Now, I request our respected secretary, Guest Shrimati Rajeshwari SVS, to honor the student and give away this prestigious award. I also request our secretary ma'am to join with them. And I request our head of the institution, Rukmini ma'am, to accompany them. Next bestie of our school is Harshit PR of 10th standard, son of Shri Puttamadappa and Shrimati Rajeshwari SVS. Give him a big round of applause. Few people will get a chance to receive the honor from their parents. So Rajeshwari SVS is a mother of Harshit PR. Thank you, ma'am. Another best student is Pradyumna VP, son of Shri Pramod KV and Shrimati Anjana K. I request Shrimati Chandrakala to honor the student, and I also request our secretary and head of the institution to accompany them. One more bestie of our institution is Kumari Tanushri B of 10th, daughter of Shri Byale Gowda H and Shrimati Shobha S. Give her a big round of applause.
ಥ್ಯಾಂಕ್ ಯು ಮ್ಯಾಮ್. Thank you, Shambhavi. I thank all the dignitaries for presenting the awards. Congrats to all the award winners. You constantly motivate, inspire, and astound us with your achievements till now. We hope this continues all through your life. All the very best for your future endeavors. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ವಿಜಯನಗರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರು ಸಭೆಯನ್ನುದ್ದೇಶಿಸಿ ಒಂದೆರಡು ಹಿತವಚನಗಳನ್ನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜ್ಞಾನದೀಪ್ತಿ ವಿದ್ಯಾಸಂಸ್ಥೆಯ ಈ ಒಂದು ಕಲಾತರಂಗ, ಈ ದಿನ ನಡೆಸ್ತಾ ಇರ್ತಕ್ಕಂಥ ಕಲಾತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಜ್ಞಾನದೀಪ್ತಿ ವಿದ್ಯಾಸಂಸ್ಥೆ ಎಲ್ಲ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ, ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಲಕ್ಷ್ಮೀನಾರಾಯಣ, ಕೃಷ್ಣಪ್ಪ, ಕಾಂತರಾಜು, ಹನುಮಂತಣ್ಣ, ನಮ್ಮ ರಾಜೇಶ್ವರಿ ಅವರು ಹಾಗೂ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈಗ ಸಾಕಷ್ಟು ಕಾಲ ಆಗಿದೆ. ಅದರಲ್ಲಿ ಇವತ್ತು ವೈಕುಂಠ ಏಕಾದಶಿ ಬೇರೆ, ಬೆಳಿಗ್ಗೆಯಿಂದ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿಕೊಂಡು ಸುಮಾರು ದೇವಸ್ಥಾನಗಳಿಗೆಲ್ಲ ಸುತ್ತಿ ನಾವಿಲ್ಲಿ ಬಂದಿದ್ದೀವಿ. ಯಾಕೆಂದರೆ ನಿಮಗೆಲ್ಲ ಗೊತ್ತು, ಭಗವಂತನ ಇಚ್ಛೆ ಇಲ್ಲದೆ ಇದ್ರೆ ಏನೂ ನಡೆಯೋದಿಲ್ಲ, ಯಾವ ಪ್ರಪಂಚದಲ್ಲೂ ಏನೂ ನಡೆಯೋದಿಲ್ಲ. ಆದ್ದರಿಂದ ಭಗವಂತನ ಸೇವೆ ಇನ್ನೂ ಒಂದು 3-4 ದೇವಸ್ಥಾನ ಹೋಗೋದು ಬಾಕಿ ಐತೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ, ಅದನ್ನು ನಾವು ಹೋಗಬೇಕಾಗಿದೆ. ಈ ಸಂದರ್ಭದಲ್ಲಿ ನಾನು ಹೇಳೋದಾದ್ರೆ ಇಷ್ಟೇ, 800 ಜನ ವಿದ್ಯಾರ್ಥಿಗಳನ್ನ ಇಟ್ಕೊಂಡಿರ್ತಕ್ಕಂಥ ವಿದ್ಯಾಸಂಸ್ಥೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡ್ತಾ ಇದೆ ಅನ್ನೋದು ನನಗೆ ಭಾಳ ಸಂತೋಷ ಆಯಿತು. ಅದೇ ರೀತಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಯಲ್ಲಿ ಈಗ ನಾನು ನೋಡಿದ್ನಲ್ಲ, ಈ 98-99% ಎಲ್ಲ ಮಕ್ಕಳು 100ಕ್ಕೆ 100 ತಗೊಳ್ಳೇಬೇಕು. ಪ್ರಯತ್ನ ಮಾಡ್ತೀರ ತಾನೇ ಮಕ್ಕಳೆಲ್ಲ? 100ಕ್ಕೆ 100% ತಗೊಳ್ಳೇಬೇಕು. ನೀವೆಲ್ಲ ಕಮ್ಮಿ ಬಂದರೆ ಬೇಜಾರು ಮಾಡ್ಕೋಬೇಡ್ರಿ. ಆಮೇಲೆ ತಂದೆ ತಾಯಿಯಂದಿರು ಅಷ್ಟೇ, 97-98 ತಗೊಂಡಿರ್ತಕ್ಕಂಥ ಮಕ್ಕಳಿಗೆ ಒತ್ತಡ ಜಾಸ್ತಿ ಇರ್ತದೆ, ಅವ್ರು ಅದನ್ನೇ ಕಂಟಿನ್ಯೂ ಮಾಡಬೇಕಾಗಿರ್ತದೆ. ಸ್ವಲ್ಪ ಕಡಿಮೆ ಆದ ಕೂಡಲೇ ನೀವು ಪಕ್ಕದ ಮನೆಯವ್ರು ನೋಡು, ಆ ಹುಡುಗ ನೋಡು 98 ತಗೊಂಡ, ನೀನು 88 ತಗೊಂಡಿದ್ಯಾ ಅಂತ ಬೈಯೋಂಥ ಕೆಲಸನ ನೀವು ಯಾವತ್ತೂ ಮಕ್ಕಳನ್ನ ಹೀಯಾಳಿಸುವಂಥ ಕೆಲಸ ಮಾಡಬಾರ್ದು. ಅವರವರ ಬುದ್ಧಿಶಕ್ತಿಗೆ ತಕ್ಕಂತೆ ಅವರು ಕೆಲಸ ಮಾಡ್ತಾ ಇರ್ತಾರೆ, ಮಕ್ಕಳು ಓದ್ತಾ ಇರ್ತಾರೆ. ಅದೇ ರೀತಿ ಈಗ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಯಲ್ಲಿ ನನಗೆ ತಿಳಿದಂತೆ ಒಳ್ಳೆ 4 ಜನ ಸ್ಟೂಡೆಂಟ್ಸ್ಗೆ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಎಲ್ಲ ಕೊಟ್ಟರು. ಆ ಬೆಸ್ಟ್ ಸ್ಟೂಡೆಂಟ್ಸ್ ಬಗ್ಗೆ ಏನು ಅಂತ ಕೇಳಿದೆ. ಏನು ಬೆಸ್ಟ್ ಸ್ಟೂಡೆಂಟ್ಸ್ ಅಂದರೆ ಭಾಳ ಒಬಿಡಿಯೆಂಟು, ಹಂಬಲ್ಲು, ಓದೋದ್ರಲ್ಲಿ ಮುಂದೆ ಎಲ್ಲದರಲ್ಲೂ ಅವರು ಭಾಳ ಬುದ್ಧಿವಂತರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರದ ನಡತೆ ಭಾಳ ಚೆನ್ನಾಗಿದೆ ಅಂಥೇಳಿ ಭಾಳ ಸಂತೋಷ ಆಯಿತು. ನನಗೂ ನಾನು 65, 66, 67ನೇ ಇಸ್ವಿ ನಮಗೂ ಜ್ಞಾಪಕ ಬಂತು. ನಾನು ಹೈಸ್ಕೂಲಲ್ಲಿದ್ದಾಗ ಆಳೂರು ಉಳ್ದವನೇಗೌಡ ಅಂತ ನಾನು ಒಬ್ಬನೇ ಬೆಸ್ಟ್ ಸ್ಟೂಡೆಂಟ್ ತೊಗೊತಾ ಇದ್ದು. ನನಗೆ ಈಗ ಬೆಸ್ಟ್ ಸ್ಟೂಡೆಂಟ್ ಅಂದರೆ ಏನು, ಎಲ್ಲದರಲ್ಲೂ ಬೆಸ್ಟ್ ಅಂತ ಕೊಡ್ತಾಯಿದ್ರು. ಆವಾಗ ನಮಗೆ ಸಿ ರಾಜಗೋಪಾಲಾಚಾರಿ ಅವರು ಇಂಗ್ಲೀಷಲ್ಲಿ ಮಹಾಭಾರತ ಬರೆದಿದ್ದಾರೆ, ಗೊತ್ತಾ? ಸಿ ರಾಜಗೋಪಾಲಾಚಾರಿ ಅವರು ರಾಮಾಯಣ ಬರೆದಿದ್ದಾರೆ, ಗೊತ್ತಾ? ಪ್ರತಿ ವರ್ಷ ಒಂದಿಲ್ಲ ನಮಗೆ ಒಂದು ವರ್ಷ ರಾಜಗೋಪಾಲಾಚಾರಿ ಅವರ ರಾಮಾಯಣ, ಇನ್ನೊಂದು ವರ್ಷ ರಾಜಗೋಪಾಲಾಚಾರಿ ಅವರ ಮಹಾಭಾರತ, ಇನ್ನೊಂದು ವರ್ಷ ಮಂಕುತಿಮ್ಮನ ಕಗ್ಗ ಡಿ ವಿ ಗುಂಡಪ್ಪನವ್ರದ್ದು, ಗೊತ್ತಾಯ್ತಾ? ಅದನ್ನು ನಮ್ಗೆ ಜ್ಞಾಪಕ ಇದೆ ಹೊರತು ನೀವು ಈ ರೀತಿ ಸರ್ಟಿಫಿಕೇಟ್ ಕೊಟ್ಟರೆ ಇವೆಲ್ಲ ಸರೋಗಲ್ಲ. ಏನಾದರೂ ಒಂದು ಪುಸ್ತಕ ಕೊಟ್ಟು ಅವರಿಗೆ ಓದುವಂಥ ಕೆಲಸವನ್ನು ತಾವು ಮಾಡಬೇಕು ದಯವಿಟ್ಟು. ಮುಂದೆ ನಾವು ಅದು ಜ್ಞಾಪಕ ಇರ್ತದೆ ಮಕ್ಕಳಿಗೆ ಇಂಥದ್ದು ಕೊಟ್ಟರು ಅಂತ. ದುಡ್ಡು ಕೊಟ್ಟರು, ಸರ್ಟಿಫಿಕೇಟ್ ಕೊಟ್ಟರು, ಅವೆಲ್ಲ ಪಕ್ಕಕ್ಕೆ ಹೋಗ್ತಾ ಇರ್ತದೆ, ಗೊತ್ತಾಯ್ತಾ? ಈ ರೀತಿ ಯಾಕೆ ಅಂದರೆ ನಾನು ಹೇಳ್ತೀನಿ ಬೆಸ್ಟ್ ಸ್ಟೂಡೆಂಟು ಅಂತಂದರೆ, ಈಗ 100ಕ್ಕೆ 100% ರಿಸಲ್ಟ್ ತಾನೆ ನಿಮ್ಮ ಕಾಲೇಜಲ್ಲಿ, ನಿಮ್ಮ ಸ್ಕೂಲಲ್ಲಿ 100ಕ್ಕೆ 100. ನಾವು ಕಾರ್ಪೊರೇಷನ್ ಹೈಸ್ಕೂಲಲ್ಲಿ ಓದುವಾಗ
48 ಜನ ಎಕ್ಸಾಮ್ ಕಟ್ಟಿದ್ದು. ಎಷ್ಟು ಜನ ಪಾಸ್ ಆಗಿರ್ಬೋದು? ಎಷ್ಟು ಜನ ಆಗಿರ್ಬೋದು? ಓನ್ಲಿ 2. ಅದರಲ್ಲಿ ನಾನೊಬ್ಬ. ಅರ್ಥ ಆಯ್ತಾ? ಅಂದರೆ ಆಗ 1967 ನಾನು ಹೇಳೋದು. 2 ನನ್ನ ಜೊತೆಲಿ ಓದ್ತಾ ಇದ್ದಾನೆ, ಫೇಲ್ ಆದವನು ಇಲ್ಲೇ ಜೊತೆಲಿ ಕೂತಿದ್ದಾನೆ. ಅದಿರಲಿ, ನಾನು ಹೇಳಿದ್ದು ಆ ರೀತಿ ಬೆಸ್ಟ್ ಸ್ಟೂಡೆಂಟ್ಸ್ ಅಂದರೆ ಆ ರೀತಿ ಇರಬೇಕು. ನಮಗೆ ರತ್ನಾಕರ್ ಹೆಬ್ಬಾರ್ ಅಂತ ಒಬ್ಬರು ಮೇಷ್ಟ್ರಿದ್ರು. ಅವರೇ ಮಂಕುತಿಮ್ಮನ ಕಗ್ಗ ಓದ್ಕೊಂಬರ್ಬೇಕು, ಮೂಕಜ್ಜಿಯ ಕನಸುಗಳು ಶಿವರಾಮ್ ಕಾರಂತರದ್ದು ಓದ್ಕೊಂಬರ್ಬೇಕು. ಆಮೇಲೆ ನಮ್ಮ ಯಾರ್ದವ್ರದ್ದು, ನಮ್ಮ ಕುವೆಂಪು ಅವ್ರದ್ದು ಓದ್ಕೊಂಬರ್ಬೇಕು. ಕುವೆಂಪು ಅವ್ರದ್ದು ಯಾರಾದ್ರು ಓದಿದ್ದೀರಾ? ಓದ್ತಾ 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 ಹೋಗ್ತಾ ಇರ್ತದೆ ಅದು. ಯಾವ್ದು ಹೇಳಿ? ಮಲೆಗಳಲ್ಲಿ ಮದುಮಗಳು. ಮತ್ತು ಅದನ್ನು ಭಾಳ ವಿವರಣೆ ಜಾಸ್ತಿ ಅವ್ರು ಕೊಡ್ತಾರೆ. ಬಟ್ ಈಗಿನ ಕಾಲದಲ್ಲಿ ನನಗೆ ಗೊತ್ತಿದ್ದಂಗೆ ಈಗ 30-40 ವರ್ಷದಿಂದ ಓದೋದು ಕಡಿಮೆ ಮಾಡಿದ್ದೀವಿ. ಆವಾಗಿಂದ SL ಭೈರಪ್ಪನವರು ಚೆನ್ನಾಗಿ ಓದಿಸ್ಕೊತಾರೆ. ಆದರೆ ಈ ನಡುವೆ ಸ್ವಲ್ಪ ಕಮ್ಮಿ ಆಯ್ತು ಅಷ್ಟೇ. ಮೊದಲಿಂದನೂ ಈಗ ಯಾರಾದರೂ ಪುಸ್ತಕ ತಗೊಂಡ್ರೆ ಓದಿಸೋಂಥ ಒಂದು ಇದು ಇರೋದು SL ಭೈರಪ್ಪನವ್ರು ಮಾತ್ರ, ಡಾಕ್ಟರ್ SL ಭೈರಪ್ಪನವರು. ಈ ರೀತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಯಲ್ಲಿ ಗುಣಮಟ್ಟದ ನಡತೆಯನ್ನು ಕಡಿಸ್ಕೊಡ್ತಾ ಇರ್ತಕ್ಕಂಥ ನಮ್ಮ ಜ್ಞಾನದೀಪ್ತಿ ವಿದ್ಯಾಸಂಸ್ಥೆಗೆ ನನ್ನ ಅಭಿನಂದನೆಗಳನ್ನ ಹೇಳಿ, ಇದೇ ರೀತಿ ನಡೆಸ್ಕೊಂಡು ಹೋಗಲಿ. ನಮ್ಮೆಲ್ಲ ಸಹಕಾರನೂ ಅವ್ರಿಗೆ ಯಾವತ್ತೂ ನಾವು ಒಂದೇ ಒಂದು MLA ಅಂತನಾಗಲಿ, ನಾನು 4 ಸರ್ತಿ MLA ಆದರೂ MLC ಆದರೂ ಒಂದು ದಿವಸ ಅವ್ರಿಗೆ ಯಾವುದೇ ರೀತಿಯಾದಂಥ ಸಣ್ಣ ಕಿರುಕುಳನೂ ನಾವು ಯಾವತ್ತೂ ಕೊಟ್ಟಿಲ್ಲ. ಒಂದೇ ಒಂದು ಸೀಟ್ ಫ್ರೀ ತಗೊಂಡಿಲ್ಲ ನಾವು. ಗೊತ್ತಾಯ್ತಾ? ಏನಾದರೂ ಇದ್ರೆ ನಾವೇ ದುಡ್ಡು ಕೊಟ್ಟಿಗೆ. ನನ್ನ ಎಲ್ಲ ಸಹಕಾರವೂ ನಿಮ್ಗೆ ಇರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನೂ 4 ದೇವಸ್ಥಾನಗಳು ಹೋಗ್ಬೇಕಾಗಿರೋದ್ರಿಂದ ದಯಮಾಡಿ ನನಗೆ ಬೀಳ್ಕೊಡುಗೆ ಕೊಡ್ತೀರಾ, ನೀವೆಲ್ಲರೂ ಒಪ್ಪಿದ್ದೀರಾ ಅಂತ ತಿಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಭೆಯನ್ನು ಉದ್ದೇಶಿಸಿ ಆದರ್ಶಪ್ರಾಯವಾದ ಸಲಹೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮುಂದಿನ ವರ್ಷದಿಂದ ನಿಮ್ಮ ಸಲಹೆಯಂತೆ ಪುಸ್ತಕಗಳನ್ನು ವಿತರಿಸುತ್ತೇವೆ ಎಂದು ಹೇಳುತ್ತೇನೆ ಸರ್. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗೌರವಾನ್ವಿತ ಶ್ರೀ ಎಂ ಲಕ್ಷ್ಮೀನಾರಾಯಣರವರು ಸಭೆಯನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ವಿನಂತಿ. ಜ್ಞಾನದೀಪ್ತಿ ಶಾಲೆಯ ವಾರ್ಷಿಕೋತ್ಸವ ಶುಭ ಕೋರಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ವಿಜಯನಗರ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾದ ಎಂ ಕೃಷ್ಣಪ್ಪನವರೇ, ಈ ಶಾಲೆಯ ವ್ಯವಸ್ಥಾಪಕರಾದ ನಾರಾಯಣಮೂರ್ತಿ ದಂಪತಿಗಳೇ, ವೇದಿಕೆಯಲ್ಲಿರುವ ಚಂದ್ರಕಲಾ ಅವರೇ, ರಾಜೇಶ್ವರಿ ಅವರೇ, ಹಿರಿಯರಾದ ಕೃಷ್ಣಪ್ಪನವರೇ, ಕಾಂತರಾಜ್ ಅವರೇ, ನೆರೆದಿರುವ ಬಂಧುಗಳೇ, ವಿದ್ಯಾರ್ಥಿನಿಯರೇ, ಪೋಷಕ ವೃಂದದವರೇ, ಉಪಾಧ್ಯಾಯ ವೃಂದದವರೇ, ಇವತ್ತು ಜ್ಞಾನದೀಪ್ತಿ ಶಾಲೆ ಸುಮಾರು 30 ವರ್ಷದಿಂದ ನಿಮ್ಮ ಒಡನಾಟ. 30 ವರ್ಷದಿಂದ ನಿಮ್ಮ ಜೊತೆಯಲ್ಲಿ ನಾನಿದ್ದೀನಿ. ನಿಮ್ಮ ಕೆಲಸಗಳಲ್ಲಿ ಭಾಗಿಯಾಗಿದ್ದೀನಿ, ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೀನಿ. ಇವತ್ತು ಜ್ಞಾನದೀಪ್ತಿ ಶಾಲೆ ಯಾವ ರೀತಿ ನಡ್ಕೊಂಬಂತು ಅಂತ ನನಗೂ ಅಲ್ಪ ಸ್ವಲ್ಪ ಗೊತ್ತೈತೆ. ಯಾವ ರೀತಿ ಕಷ್ಟ ಬಿದ್ದು ಶಾಲೆಯನ್ನು ಕಟ್ಟವ್ರೆ, ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾವ್ರೆ ಅಂತ ನನಗೂ ಸ್ವಲ್ಪ ಗೊತ್ತಿರೋದ್ರಿಂದ ನಾನು ನಿಮ್ಮ ಜೊತೆಯಲ್ಲಿರ್ತೀನಿ. ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ವಿದ್ಯಾರ್ಥಿ ಇರ್ಬೋದು, ಪೋಷಕರಿರ್ಬೋದು, ಉಪಾಧ್ಯಾಯ ವೃಂದದಿರ್ಬೋದು, ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಯಾವಾಗೂ. ಯಾಕೆಂದರೆ ನಾವಿರೋದೇ ನಿಮ್ಮ ಸೇವೆಗೋಸ್ಕರ. ನಾವು ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತೂ ಇರ್ತೀವಿ. ಇವತ್ತು ನಾವು ಮಾಡಿದೆ ಅಂತ ಯಾವುದು ಹೇಳ್ಕೊಳಕ್ಕೆ ಬರೋಲ್ಲ. ಇಲ್ಲ, ಈಗ ನಾವು ಮಾಡಿರೋದು ಸಾರ್ವಜನಿಕರಿಗೋಸ್ಕರ ಈ ಕೆಲಸ ಮಾಡಿದ್ದೀವಿ. ಇವತ್ತು ಈ ಕುವೆಂಪು ರಂಗಮಂದಿರ ಕಟ್ಟಬೇಕಾದ್ರೆ ಸಾಕಷ್ಟು ಕಷ್ಟ ಬಿದ್ದನು. ಇವತ್ತು ಯಾವುದೋ ಒಂದು ಸಂಸ್ಥೆಗೆ ಇದು ಅಲಾಟ್ಮೆಂಟ್ ಆಗಿತ್ತಿದ್ದು ಅಂಗವಿಕಲರಿಗೆ. ಆ ಸಂಸ್ಥೆಯನ್ನು ಉಳಿಸ್ಬೇಕಾದ್ರೆ ಸಾಕಷ್ಟು ನಾವು ಮುದ್ದು ಕೃಷ್ಣ ಅಂತ ನಮ್ಮ DC ಇದ್ದರು, ಅವರಿಂದ ಇವತ್ತು ಉಳಿದೈತಿ. ಈ ಕುವೆಂಪು ಈ ಜಾಗ ಉಳಿದಿರಬೇಕಾದ್ರೆ DC ಮುದ್ದು ಕೃಷ್ಣ ಅವ್ರು ನಾವು ನೆನೆಸ್ಕೋಬೇಕಾದದ್ದು ಇವತ್ತು. ಯಾಕೆಂದರೆ ಅವತ್ತು ನನಗೊಂದು ಐಡಿಯಾ ಕೊಟ್ಟು, ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದಾಗ ಲಕ್ಷ್ಮೀದು ಕಾಂಪೌಂಡ್ ಹಾಕ್ಬಿಟ್ಟು ಹೊಡೆದ್ಬಿಟ್ಟು ಅಂತ ಮಹಾನಗರ ಪಾಲಿಕೆಯಿಂದ ಆ ಕೆಲಸ ಮಾಡಿದಾಗ ಇವತ್ತು ಕುವೆಂಪು ರಂಗಮಂದಿರ ಇರ್ಬೋದು, ನಮ್ಮ ದೇವಸ್ಥಾನ ಇರ್ಬೋದು, ಮೇಲ್ಗಡೆ ನಮ್ಮ ಮಾರಮ್ಮನ ಕೊಂಡ ಇರ್ಬೋದು, ಇವೆಲ್ಲ BDA ಪ್ರಾಪರ್ಟಿಗಳು ಉಳಿಸಿದೀವಿ ಅವಂಥ ಕಾಲದಲ್ಲಿ. ಇವತ್ತು ಸನ್ಮಾನ್ಯ ಶಾಸಕರ ಕೃಷ್ಣಪ್ಪನವರು ಇವತ್ತು ಸಾಕಷ್ಟು ಇದಕ್ಕೆ ಒತ್ತು ಕೊಡ್ತಾವ್ರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಯಾವ ಮಾತು ಕೇಳ್ಕೊಂಡು ಏನೇನೋ ಮಾತಾಡೋಕೆ ಹೋಗಬಾರ್ದು, ಯಾರೂ ಮಾತಾಡೋಕೆ ಹೋಗಬಾರ್ದು. ನಾವು ನೇರವಾಗಿ ಖಂಡಿಸ್ತೀನಿ ಇಂಥವನ್ನೆಲ್ಲನೂ. ನಾವು ನಮ್ಮನ್ನು ಹಾಕ್ರಿ, ನಮ್ಮನ್ನು ಬಿಡ್ರಿ ಅಂತ ಯಾರೂ ಕೇಳೋಕೆ ಬರೋಲ್ಲ. ನಾನೇನೋ ಒಳ್ಳೇದು ಮಾಡಿದರೆ ನೀವು ಕರೆಸ್ತೀರಾ. ಇವತ್ತು
30 ವರ್ಷದಿಂದ ನಾನು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೆ 30 ವರ್ಷದಿಂದ ಸತತವಾಗಿ ಜ್ಞಾನದೀಪ್ತಿ ಶಾಲೆಯವರು ನನ್ನನ್ನು ಕರ್ಕೊಂಬರ್ತಾವ್ರೆ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ, ಮುಂದೇನೂ ಇರ್ತೀವಿ. ಅಧಿಕಾರ ಇರಲಿ ಅಧಿಕಾರ ಇಲ್ಲಿರೋವಲ್ಲಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಸೇವೆ ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಾ ಇರ್ತೀವಿ ಅಂತ ಮಾತನ್ನು ಹೇಳ್ತಾ, ಜ್ಞಾನದೀಪ್ತಿ ಶಾಲೆ ನಾರಾಯಣಮೂರ್ತಿ ದಂಪತಿಗಳು ಮತ್ತು ಪೋಷಕ ಏನು ಉಪಾಧ್ಯಾಯ ವೃಂದೋದು ಇದ್ದೀರಾ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀರಾ. ಇವತ್ತೇನು 100ಕ್ಕೆ 99, 98% ತೊಗೊತಾರೆ ಅಂದರೆ ನಾವೆಲ್ಲ ಖುಷಿ ಬೀಳಬೇಕು. 100ಕ್ಕೆ 100% ತೆಗಿಬೇಕು. ಅಂಥ ವಿದ್ಯಾರ್ಥಿಗಳನ್ನ ನೀವು ತಯಾರು ಮಾಡಿರಿ ಅಂತ ಮನವಿಯನ್ನು ಮಾಡಿಕೊಂಡು, ಜ್ಞಾನದೀಪ್ತಿ ಒಳ್ಳೆ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಬೆಳೀಲಿ, ಬೆಂಗಳೂರು ನಗರದ ಜ್ಞಾನದೀಪ್ತಿ ಶಾಲೆ ಐತೆ ಅಂತ ಎಲ್ಲ ಪೇಪರ್ಗಳು ಬರಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. Now I request our esteemed guest Srimati Rajeshwari SVS to speak few words on this occasion. Ladies and gentlemen, esteemed guests, faculty, proud parents, and my dear children, hello and namaste to all. I am truly honored and delighted to stand before you as one of the guests for this special occasion, the annual day celebration of Gnanadipti Institution. I am a mom who works, and my connection with Gnanadipti started when my eldest son joined this school. Today I stand here not just as a parent but as someone who witnessed the nurturing environment, the dedication of the teachers and growth of my children over the years. I am proud of strong foundation of knowledge and values they got here. Gnanadipti is not just about the books and studies. It's a place where kids learn many things, not just lessons, but also how to be good people with great values. The success of all the students who passed out here shows how well the school prepares the students for the real world. I really appreciate the sense of belonging the school gives. The school has been a second home for my children, where they have found lasting friendships. Being a working mom is not easy, but Gnanadipti has been a great support. It provides a good place for my kids to learn and grow. To the teachers and staff of Gnanadipti, I extend my heartfelt gratitude. A big thanks to you. Your hard work doesn't go unnoticed. You are doing an amazing job shaping the future leaders. To the parents here today, let us cherish the moments we have shared with our children in this wonderful institution. The annual day celebration is not just a reflection of academics, but also a celebration of the journey, the ups and downs. In closing, I want to thank Gnanadipti for being a part of my children's education. May this school continue to guide all our kids towards a bright future. Thank you. Jai Hind. Thank you ma'am for addressing the gathering. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮ್ಮ ಕಲಾತರಂಗ ರಸಸಂಜೆಗೆ ಆಗಮಿಸಿ ಅಧ್ಯಕ್ಷತೆಯನ್ನು ವಹಿಸಿರುವ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರಿಗೆ ಹೃತ್ಪೂರ್ವಕ ವಂದನೆಯನ್ನು ಅರ್ಪಿಸುತ್ತಾ ನಮ್ಮ ಕಲಾತರಂಗ ಕಾರ್ಯಕ್ರಮವನ್ನು ಕುಳಿತು ಪೂರ್ಣವಾಗಿ ವೀಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರಾದ ಶ್ರೀ ಲಕ್ಷ್ಮೀನಾರಾಯಣ್ ರವರಿಗೂ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಹನುಮಂತಪ್ಪನವರಿಗೂ ಶಾಲೆಯ ಪರವಾಗಿ ವಂದನೆಯನ್ನು ಅರ್ಪಿಸುತ್ತೇನೆ. ನಮ್ಮ ಈ ಕಲಾತರಂಗಕ್ಕೆ ಆಗಮಿಸಿರುವ ಶ್ರೀಮತಿ ರಾಜೇಶ್ವರಿ SVS ರವರಿಗೂ ಶಾಲೆಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ ಚಂದ್ರಕಲಾ ಎನ್ ರವರಿಗೂ ಹೃತ್ಪೂರ್ವಕ ವಂದನೆಗಳು. ನಮ್ಮ ಕಲಾತರಂಗ ಕಾರ್ಯಕ್ರಮವನ್ನು ಕುಳಿತು ವೀಕ್ಷಿಸಬೇಕೆಂದು ಎಲ್ಲ ಗೌರವಾನ್ವಿತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.